ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಯಾರು PF ಗಣ್ಯರಿಗೆ ನಮ್ಮ ಕಾರ್ಯಕರ್ತರಿಗಿರ ಎಲ್ಲ ಈ ಕಡೆ ನಮಸ್ಕಾರ. कांग्रेस पार्टी की ಸಂಘಟನೆಯ ಸಚಿವರು ಕರ್ನಾಟಕದ ಬಂಡೆ ಮಾನ್ಯ ಜನಮೆಚ್ಚಿನ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರಿಗೆ ಕೋರುತ್ತೇನೆ. ನಮ್ಮ ನೆಚ್ಚಿನ AICC ಕಾರ್ಯದರ್ಶಿಗಳಾದಂತಹ ನಮ್ಮ ಇಂಧನ ಇಲಾಖೆಯ ಇಂಧನ ಸಚಿವರಾದಂತಹ ಹಿರಿಯ ನಾಯಕರು KJ ಜಾರ್ಜ್ ಸಾಹೇಬ್ ಬಂದಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾದ ಅಧ್ಯಕ್ಷರ AICC ಮುಖಂಡರ ಸೂಚನೆ ಮೇರೆಗೆ ಇವತ್ತು ನಾವೆಲ್ಲ ಈ ಒಂದು ಸಮಾವೇಶದಲ್ಲಿ ನಾವೆಲ್ಲ ಆತುರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ತೇನೆ. ಏನೇ ಹೊರ ಜಿಲ್ಲೆಗಳಲ್ಲಿ ಹೊರ ರಾಜ್ಯದಲ್ಲಿ ಹಾಸನ ಅಂತ ಹೇಳಿದ್ರೆ ಒಬ್ಬರ ಕೆಲಸ. ಈ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಕಾರ್ಯಕರ್ತರ ಶಕ್ತಿ ಇದೆ. ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ಪಾದಯಾತ್ರೆ ಮೂಲಕ ಅಥವಾ ಹಳ್ಳಿಗೆ ಊರೂರಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೊರಟಿದ್ದೀರಿ. ಏನು ಉತ್ತರ ಕೊಡ್ತಾ ಇದ್ದೀವಿ? ನಿಮ್ಮೆಲ್ಲರ ಕರೆಗೆ ಹೋಗೊಟ್ಟು ಬಂದಿರ್ತಕ್ಕಂಥ ಕರ್ನಾಟಕ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಎಲ್ಲ ಸಚಿವ ಸಂಪುಟದ ಗೌರವಾನ್ವಿತ ಸಚಿವರುಗಳೇ, ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ಅವರು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನಕಲ್ಯಾಣ ಸಮಾವೇಶವನ್ನು 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೇವೆ. ಬಹುಶಃ ನಿಮಗೆ ಹೊಟ್ಟೆ ಉರಿ ತಡ್ಕೊಳ್ಳೋಕೆ ಆಗದೆ ಇರಬಹುದು. ಆದರೆ ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಹಣಕಾಸಿನಲ್ಲಿ ದಿವಾಳಿ ಎದ್ದೋಗಿದೆ. ಸ್ನೇಹಿತರೆ, ಇವತ್ತು ನಾನು ಈ ವೇದಿಕೆ ಮೂಲಕ ಭಾರತೀಯ ಜನತಾ ಪಾರ್ಟಿಯವರಿಗೆ ಹೇಳೋದಕ್ಕೆ ಬಯಸಿದ್ದೆ, ಇವೇನು ನಮ್ಮನ್ನು ಅಲ್ಲಾಡಿಸೋದಕ್ಕಾಗೋದಿಲ್ಲ. ಅದಕ್ಕೆ ವಿರುದ್ಧವಾಗಿ 3 ಚುನಾವಣೆಗಳನ್ನು ತಗೊಂಡ ಮೇಲೆ ಇವೆಲ್ಲ ಸೇರಿ 136 ಜನ ಏನು ಇವರೆಂತ ಕೋರ್ಟ್ಗಳು ಕೊಟ್ಟವರ ಶಿವಪುರ ಅವರಿಗೆ ಧನ್ಯವಾದಗಳು. ಈಗ ನಿಮ್ಮೆಲ್ಲರ ನಾಯಕರು ಮಂತ್ರಿಮಂಡಲದ ಎಲ್ಲ ನಮ್ಮ ಮಹಾಮಂತ್ರಿಮಂಡಲದ ಎಲ್ಲ
ಕೊನೆಯ ಭಾಷಣಕ್ಕಿಂತ ಮುಂಚಿತವಾಗಿ ಎಲ್ಲ